ಶ್ರೀರಾಮ್ ಸಮರ್ಥ. ಆಗಸ್ಟ್ 19. ನಮಗೆ ಭಗವಂತನ ಅನಿವಾರ್ಯತೆ ಅನಿಸುತ್ತದೆಯೇ? ಒಬ್ಬ ಮನುಷ್ಯನು ಪ್ರವಾಸಕ್ಕೆ ಹೊರಟನು. ಅವನು ತನ್ನ ಜೊತೆಗೆ ಎಲ್ಲ ಸಾಮಾನುಗಳನ್ನು ತೆಗೆದುಕೊಂಡನು. ಅವನು ಎಲೆ ತಂಬಾಕು ತಿನ್ನುವವನಾಗಿದ್ದನು. ಆ ಎಲ್ಲ ಸಾಹಿತ್ಯಗಳನ್ನು ತನ್ನ ಜೊತೆಗೆ ತೆಗೆದುಕೊಂಡನು. ಗಾಡಿಯು ಹೊರಟು ಸ್ವಲ್ಪ ಸಮಯದ ಮೇಲೆ ಅವನು ತನ್ನ ತಂಬಾಕಿನ ಸಾಹಿತ್ಯ ತೆಗೆದನು. ಆಗ ಅವನಿಗೆ ತನ್ನ ಸುಣ್ಣದ ಡಬ್ಬಿ ಮರೆತಿರುವನೆಂಬುದು ಲಕ್ಷ್ಯಕ್ಕೆ ಬಂದಿತು. ಅವನು ಮತ್ತೆ ತನ್ನ ಸಾಮಾನುಗಳಲ್ಲಿ ಹುಡುಕಿದನು. ಆಗ ಅವನಿಗೆ ಬಹಳ ಚಡಪಡಿಕೆಯಾಗ ಹತ್ತಿತು. ಎಲ್ಲಿ ಏನಾದರೂ ಬಿದ್ದ ಸಪ್ಪಳವಾದರೆ ಸುಣ್ಣದ ಡಬ್ಬಿಯೇ ಬಿದ್ದಿತೆಂದು ಅವನಿಗೆ ಅನಿಸುತ್ತಿತ್ತು. ಯಾರಾದರೂ ಅವನೊಂದಿಗೆ ಮಾತನಾಡಿದರೆ ನಿನಗೆ ಸುಣ್ಣದ ಡಬ್ಬಿ ಬೇಕೇ ಎಂದು ವಿಚಾರಿಸಬಹುದೆಂದು ಅನಿಸುತ್ತಿತ್ತು. ಯಾವ ವಸ್ತುವಿನ ಮೇಲೆ ನಮಗೆ ಪ್ರೇಮವಿರುತ್ತದೆಯೋ ಆ ವಸ್ತುವಿನ ಬಗ್ಗೆ ನಮಗೆ ಅನಿವಾರ್ಯತೆ ಅನಿಸುತ್ತದೆ. ಅದು ಇಲ್ಲದಿದ್ದರೆ ನಮಗೆ ಬಹಳ ಹಳಹಳಿಯಾಗುತ್ತದೆ. ಅದರಂತೆ ನಮಗೆ ಭಗವಂತನ ಅನಿವಾರ್ಯತೆ ಅನಿಸಿರುತ್ತದೆಯೇ? ನಾವು ನಮ್ಮ ಮನೆಯಲ್ಲಿ ಎಲ್ಲ ವಸ್ತುಗಳನ್ನು ನಮ್ಮೂ ಅನ್ನುತ್ತೇವೆ. ಹೆಂಡತಿ, ಮಕ್ಕಳು ಹಾಗೂ ಮನೆಯಲ್ಲಿಯ ಎಲ್ಲ ವಸ್ತುಗಳ ಬಗ್ಗೆ ನಮಗೆ ಸಂಪೂರ್ಣ ಪರಿಚಯವಿರುತ್ತದೆ. ಆದರೆ ದೇವರ ಮನೆಯಲ್ಲಿಯ ದೇವರು, ನಾವು ನಿತ್ಯ ಯಾರ ಪೂಜೆ ಮಾಡುತ್ತಿರುವೆವೋ ಅವನು ಎಂದಾದರೂ ನಮ್ಮವನೆನಿಸಿರುವನೇ? ನಮ್ಮ ಮನಸ್ಥಿತಿಯೇ ಹೀಗಿರುವುದೆಂದ ಮೇಲೆ ನಮಗೆ ಭಗವಂತನ ಪ್ರೇಮ ಹೇಗೆ ಬಂದೀತು? ಭಗವಂತನ ಪ್ರೇಮ ಬೇಕಿದ್ದರೆ ಜಗತ್ತಿನ ಆಶೆಯನ್ನು ಬಿಟ್ಟು ಬಿಡಬೇಕು. ವ್ಯವಹಾರವನ್ನು ಬಿಡಬಾರದು. ವಿಷಯಗಳಲ್ಲಿ ಅಂಟಿಕೊಳ್ಳುವ ನಮ್ಮ ವೃತ್ತಿಗಳು ಭಗವಂತನಿಗೆ ಅಡ್ಡ ಬರುತ್ತವೆ. ಆದ್ದರಿಂದ ಅವುಗಳನ್ನು ಭಗವಂತನ ಕಡೆಗೆ ತೊಡಗಿಸಬೇಕು. ಭಗವಂತನ ವಿಷಯದಲ್ಲಿ ನಿಜವಾದ ಅಭಿರುಚಿ ನಿರ್ಮಾಣವಾಗಬೇಕು. ಭಗವಂತನ ಹೊರತಾಗಿ ನಮ್ಮದು ನಡೆಯುವುದೇ ಇಲ್ಲವೆಂದು ಅನಿಸಬೇಕು. ನಾವು ಯಾರ ಸಹವಾಸ ಮಾಡುತ್ತಿರುವೆಯೋ ನಮಗೆ ಅವರದೇ ಪ್ರೇಮ ಉಂಟಾಗುತ್ತದೆ. ಯಾರ ಪ್ರೇಮ ಉಂಟಾಗುತ್ತದೆಯೋ ಅವರದೇ ಅನಿವಾರ್ಯತೆ ಅನಿಸುತ್ತದೆ. ಸಹವಾಸದಲ್ಲಿ ಎಷ್ಟು ಪ್ರೇಮವಿರುತ್ತದೆಂಬುದನ್ನು ನಾವು ನೋಡಿಯೇ ಇರುತ್ತೇವೆ. ಪ್ರವಾಸದಲ್ಲಿ ನಮಗೆ ಯಾರಾದರೂ ಉತ್ತಮ ಮನುಷ್ಯನು ಭೇಟಿಯಾದರೆ, ಅವನೊಂದಿಗೆ ಕುಳಿತರೆ, ಮಾತನಾಡಿದರೆ ಅವನ ಬಗ್ಗೆ ಪ್ರೇಮ ಉಂಟಾಗುತ್ತದೆ. ಅವನು ತನ್ನ ಸ್ಟೇಷನ್ನಲ್ಲಿ ಇಳಿದು ಹೊರಟರೆ ನಾವು ಅವನಿಗೆ, ನಿಮ್ಮ ಜೊತೆಗೆ ಸಮಯವು ಎಷ್ಟು ಆನಂದದಲ್ಲಿ ಕಳೆಯಿತು, ನೀವು ನನ್ನ ಜೊತೆಗೆ ಇನ್ನಷ್ಟು ಸಮಯ ಇದ್ದಿದ್ದರೆ ಉತ್ತಮವಾಗುತ್ತಿತ್ತು ಎಂದು ಅನ್ನುತ್ತೇವೆ. ಸ್ವಲ್ಪ ಸಹವಾಸದಿಂದಲೇ ಇಷ್ಟು ಪ್ರೇಮ ನಿರ್ಮಾಣವಾಗುತ್ತದೆಂದ ಮೇಲೆ ಭಗವಂತನ ಅಖಂಡ ಸಹವಾಸದಿಂದ ಅವನ ಬಗ್ಗೆ ಎಷ್ಟು ಪ್ರೇಮ ಉಂಟಾಗಬಹುದು? ಆದ್ದರಿಂದ ಅವನ ನಾಮದ ಅಖಂಡ ಸಹವಾಸವನ್ನು ಇಟ್ಟುಕೊಳ್ಳಬೇಕು. ಭಗವಂತನ ಸಹವಾಸದಲ್ಲಿ ಇರುವುದೆಂದರೆ ಅಹಂಭಾವವನ್ನು ಬಿಟ್ಟು ಮಾಡುವವನು, ಮಾಡಿಸಿಕೊಳ್ಳುವವನು ಅವನೇ ಇರುತ್ತಾನೆಂಬ ದೃಢವಾದ ಭಾವನೆಯು ಉಂಟಾಗಬೇಕು. ಆಗುವ ಕರ್ಮವು ಅವನ ಕೃಪೆಯಿಂದಲೇ ಆಗುತ್ತಿರುವುದೆಂಬ ಭಾವನೆ ನಿರ್ಮಾಣವಾಗಬೇಕು. ನಿಮ್ಮ ಕಳಕಳಿಯ ಕೂಗನ್ನು ಕೇಳಿ ನಿಮ್ಮ ಹತ್ತಿರ ಆನಂದದಿಂದ ಓಡಿ ಬರುತ್ತಾನೆ. ನಾಮದಿಂದ ಏನು ತಾನೇ ಆಗುತ್ತದೆ ಎಂದು ಮನಸ್ಸಿನಲ್ಲಿಯೂ ತಂದುಕೊಳ್ಳಬೇಡಿರಿ. ನಾಮದಲ್ಲಿ ಎಷ್ಟು ಸಾಮರ್ಥ್ಯವಿರುತ್ತದೆಂಬ ಅನುಭವವನ್ನು ನಾಮ ತೆಗೆದುಕೊಂಡೇ ನೋಡಿರಿ. ಯಾರಿಗೆ ನಾಮದ ಪ್ರೇಮ ಬಂದಿರುತ್ತದೆಯೋ ಅವರು ಭಗವಂತನನ್ನು ತಮ್ಮವನನ್ನಾಗಿ ಮಾಡಿಕೊಂಡರೆಂಬುದರಲ್ಲಿ ಸಂಶಯವಿಲ್ಲ. ಇಂದಿನ ಮುಖ್ಯ ವಿಚಾರ, ನಾಮಸ್ಮರಣೆ ಮಾಡುತ್ತಾ ಮನುಷ್ಯನು ಕ್ರಮವಾಗಿ ಮುಮುಕ್ಷು ಸಾಧಕ ಸಿದ್ಧನಾಗುತ್ತಾನೆ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.